ನೀನಾದನ್ನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರು ಆದಾಗ ನಮ್ಮ ವೇದ ಅವ್ರ ತಾಯಿ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ಹೇಳ್ತಾ ಇರ್ತಾಳೆ ಫೋನಲ್ಲಿ, ಅಮ್ಮ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗ್ತಿದ್ದೀನಿ ಅಮ್ಮ, ನಿನಗೆ ಗೊತ್ತಲ್ವ ನನಗೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಕನಸಿತ್ತು ಅಂತ. ಆ ಕನಸು ಇವಾಗ ನೆರವೇರ್ತಿದೆ ಅಮ್ಮ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ವಿಕ್ರಮ್ ಬರ್ತಾನೆ. ಮೇಡಮ್ ಅವ್ರಿಗೆ ಇವಾಗಾದರೂ ಖುಷಿ ಆಯಿತಾ ಅಂತ ಅಂತಾಳೆ. ಅಮ್ಮ ಆಮೇಲೆ ಫೋನ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು, ವಿಕ್ರಮ್ ನನಗೆ ತುಂಬ ಖುಷಿ ಆಗ್ತಿದೆ ವಿಕ್ರಮ್, ಇದು ನನ್ನ ಕನಸು ವಿಕ್ರಮ್, ಇವಾಗ ನನಸಾಗ್ತಿದೆ, ಆದರೆ ನಿಜವಾಗ್ಲೂ ನೀನು ರೌಡಿಸಮ್ ಬಿಡ್ತಿದ್ಯಾ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ವೇದ ಅಂದಾಗ ಹಂಗೆ ಒಂದು ತಲೆ ಮೇಲೆ ಮುಟುಕ್ತಾನೆ. ಇದು ಕನಸಲ್ಲಮ್ಮ, ಇದು ನನಸು ವಿಕ್ರಮ್, ನನಗೆ ಅದೆಷ್ಟು ಖುಷಿ ಆಗ್ತಿದೆ. ನಾವೊಂದು ಕಾಲೇಜು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಿದ್ದೀವಿ, ನಾವು ಮಕ್ಕಳಿಗೆ ಪಾಠ ಕೊಡ್ತಾ ಇದ್ದೀವಿ ಅಂತಂದರೆ ನನಗೆ ಇದಕ್ಕಿಂತ ಹೆಚ್ಚಾದ ಖುಷಿ ಇನ್ನೇನೂ ಇಲ್ಲ ವಿಕ್ರಮ್ ಅಂತ ತುಂಬ ಖುಷಿ ಪಡ್ತಿರ್ತಾಳೆ ವೇದ. ಆವಾಗ ಹೌದು ಬೇತಾಳ, ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ತಗೋತಿದ್ವಿ, ನೀನು ನಂಬಲೇಬೇಕು. ಅಲ್ಲದೆ ಅದೇ ನಿನಗೆ ಕೊಟ್ಟಿದ್ದು ನನ್ನ ಸರ್ಪ್ರೈಸ್. ಹೋಗಿದ್ದು ಆಯಿತು, ಮಕ್ಕಳು ನಿನ್ನನ್ನು ವೆಲ್ಕಮ್ ಮಾಡಿದ್ದು ಆಯಿತು, ಬೊಕ್ಕೆ ಕೊಟ್ಟಿದ್ದು ಆಯಿತು, ಇಷ್ಟೆಲ್ಲ ಆದಮೇಲೂ ಇನ್ನು ಕನಸ ನನಸ ಅಂತಿದೆಯಲ್ಲ ಬೇತಾಳ ಅಂತಂದಾಗ, ಅಪ್ಪ ವಿಕ್ರಮ್ ನನಗಿಷ್ಟು ಸಾಕು ವಿಕ್ರಮ್, ನನಗೆ ತುಂಬ ಖುಷಿ ಆಯಿತು ಅಂತ ಅಂದಾಗ, ಒಟ್ಟಿನಲ್ಲಿ ನನ್ನ ಹುಡುಗಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತಂದು ಬಾಯಲ್ಲಿ ಕೂತ್ಕೋ ಬಾಯಲ್ಲಿ ಅಂತ ಕರೆದು, ನೋಡು ಬೇತಾಳ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಈ ರೌಡಿಸಮು ಇದೆಲ್ಲ ಬಿಟ್ಟು ಇನ್ಮೇಲೆ ಇದನ್ನು ನಡೆಸ್ಕೊಂಡು ಹೋಗೋಣ, ಚೆನ್ನಾಗಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡೋಣ ಅಂತ ಹೇಳ್ತಿರ್ತಾನೆ. ಅವಳು ನೀನು ಖುಷಿ ತಾನೆ ಅಂತಂದಾಗ ವೇದ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ವಿಕ್ರಮ್, ನನಗೆ ಮೊದಲಿಂದ ಇದ್ದಿದ್ದು ಒಂದು ಆಸೆ, ಎಷ್ಟೋ ಜನ ಫೀಸ್ ಕಟ್ಟೋಕ್ಕಾಗ್ದಿರ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ಪರಿಸ್ಥಿತಿನೂ ಹಾಗೆ ಇರುತ್ತೆ ಬಿಡು, ಆದರೆ ತುಂಬ ಸುಲಿಗೆ ನಡೀತಿದ್ದೆ ಅಂಥವ್ರಿಗೆ ನಾವು ತುಂಬ ಫೀಸ್ ಕಮ್ಮಿ ಮಾಡಿ ನಮ್ಮ ಕೈಲಾದಷ್ಟು ಹೆಲ್ಪ್ನ ಮಾಡೋಣ ಅಂತ ಅಂತಿರ್ತಾಳೆ. ನಮ್ಮ ಮೇಡಮ್ ಅವ್ರು ಖುಷಿ ತಾನೆ ಅಂತ ನಮ್ಮ ವಿಕ್ರಮ್ ಮತ್ತೆ ಕೇಳಿದಾಗ, ನಾನು ಖುಷಿಯಾಗಿದ್ದೀನಿ, ಬಟ್ ನಂಗೆ ಖುಷಿಯಾಗಬೇಕು ಅಂದರೆ ನಾನು ಇದ್ರ ಜೊತೆ ಇನ್ನೊಂದು ಕೆಲಸ ಮಾಡಬೇಕು ಅಂತ ಅಂತಾಳೆ. ಏನು ಅಂತ ಕೇಳಿದಾಗ ವಿಕ್ರಮು, ನಾವು ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಒಂದು ಆಶ್ರಮನ ನಡೆಸೋಣ, ಒಂದು ಆಶ್ರಮ ಮಾಡೋಣ ಅಂತಂದಾಗ, ಆಶ್ರಮನ ಅಂತ ವಿಕ್ರಮ್ ಅಂತಾನೆ. ಹೌದು ವಿಕ್ರಮ್, ಜಾನಕಮ್ಮ ಅವರು ಫೋನ್ ಮಾಡಿದರು, ಆಶ್ರಮಕ್ಕೆ ಫಂಡಿಂಗ್ ಕೊರತೆ ಇದೆಯಂತೆ, ಅದಕ್ಕೆ ನಾವು ಅದನ್ನು ಕೂಡ ಮಾಡೋಣ ಅಂತ ವೇದ ಅಂದಾಗ, ವಿಕ್ರಮು ಒಬ್ಬರಿಗೆ ಅನ್ನದ ಹಸ್ವು, ಒಬ್ಬರಿಗೆ ಪ್ರೀತಿ ಹಸ್ವು ಅಂತಂದಾಗ, ಹೌದು ವಿಕ್ರಮ್, ಆಶ್ರಮದ ಮಕ್ಕಳಿಗೆ ಈ ಎರಡೂ ಹಸ್ವು ಕಾಣ್ದಿರೋ ಥರ ನಾವು ಪ್ರೀತಿ ತೋರಿಸೋಣ, ನಾವಿಬ್ಬರು ತಂದೆ ತಾಯಿ ಆಗೋಣ ಅಂತ ನಮ್ಮ ವೇದ ಅಂತಾಳೆ. ಸರಿ ಆಯಿತು ಅಂತ ಅದಕ್ಕೂ ಕೂಡ ವಿಕ್ರಮು ಒಪ್ತಾನೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾಳೆಯಿಂದನೇ ನಾವು ಕೆಲಸ ಸ್ಟಾರ್ಟ್ ಮಾಡೋಣ, ಆಶ್ರಮದ ಮಕ್ಕಳಿಗೆ ಕೂಡ ಎಜುಕೇಷನ್ ಕೊಡೋಣ, ಊಟ ಎಲ್ಲದನ್ನೂ ನಾವು ಮ್ಯಾನೇಜ್ ಮಾಡೋಣ ಅಂತ ನಮ್ಮ ವೇದ ಅಂದು ಅವನ ಕೈನ ತೊಗೊಂಡು ಹಂಗೆ ಕೈಗೆ ಒಂದು ಮುತ್ತನ್ನ ಕೊಡ್ತಾಳೆ. ಇಬ್ಬರು ಖುಷಿಯಾಗಿರ್ತಾರೆ. ಇನ್ನೊಂದು ಕಡೆ ವೀರ ಅಲ್ಲಿ ಸುಮ್ಮನೆ ಕೂತಿದ್ದಾಗ ಗುಲಾಬಿ ಹಿಂದೆಯಿಂದ ಬಂದು ವೀರನ ತಪ್ಕೊಂಡು, ಹೇಗಿತ್ತು ಸಾಹೇಬ್ರೇ ನಮ್ಮ ಮೊದಲನೇ ರಾತ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅವನಿದ್ದವನು ನಮ್ಮ ವೀರ, ಅದೇ ನಮ್ಮ ಮೊದಲನೇ ರಾತ್ರಿನ ಅಂತ ಅಂದ್ಬಿಟ್ಟು ಅವಳನ್ನ ಕೈ ಹಿಡಿದು ಮುಂದೆ ಎಳಿತಾನೆ. ಓಹೋ ಸಾಹೇಬ್ರಿಗೆ ಇನ್ನೂ ಕೋಪ ಹೋಗಿಲ್ಲ ಅಂತ ಆಯಿತು, ನಾನು ಈ ರೀತಿ ಮದುವೆ ಮಾಡಿಕೊಂಡು ಮನೆಗೆ ಬಂದಿದ್ದೆ ಅಂದ ಮಾತ್ರಕ್ಕೆ ನಿನ್ನ ಮೇಲೆ ಕೋಪ ಇಲ್ಲ ವೀರ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ, ನನಗೆ ನೀನು ಬೆಳಿಬೇಕು ಅನ್ನೋ ಆಸೆ ಇದೆ, ಸರಿನಪ್ಪ, ಆದರೆ ನೀನು ಇನ್ಮೇಲೆ ಈ ಮನೆ ಅಧಿಕಾರನ ನೀನು ತಗೋಬೇಕು, ಈ ಮನೆ ಚುಕ್ಕಾಣಿ ಹಿಡಿಬೇಕು ವೀರ, ನೀನು ನಿಮ್ಮ ಅಪ್ಪನ ಮುಂದೆ ಒಳ್ಳೆ ಈ ಪುಡಿ ರೋಡಿ ನಿಂತ್ಕೊಳ್ಳೋ ಥರ ನಿಂತ್ಕೊಳ್ಳೋದು ಬಿಟ್ಟು ಇನ್ಮೇಲಾದ್ರೂ ಸ್ವಲ್ಪ ಉದ್ಧಾರ ಆಗೋದನ್ನು ನೋಡು ಅಂತ ನಮ್ಮ ಗುಲಾಬಿ ಹೇಳ್ತಿರಬೇಕಾದ್ರೆ, ವೀರ ನೋಡು ಗುಲಾಬಿ ಬೇಡ ನೋಡು ಅಂತ ಅಂದಾಗ ಹಂಗೆ ಕೈನ ತಗೊಂಡು ಮುತ್ಕೊಟ್ಟು, ಬೇಡ ಬಿಡು, ಒಳ್ಳೆ ಹುಲಿ ಥರ ಬದುಕೋ ಅಂತ ನಾನು ಹೇಳ್ತಾ ಇದ್ರೆ ಇಲ್ಲಿ ಥರನೇ ಇರ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಗುಲಾಬಿ ಅಂತಿರ್ತಾಳೆ. ನೋಡು ವೀರ, ಈಗ ನಾನು ಈ ಮನೆಗೆ ಬಂದಾಯಿತು, ನಾವಿಬ್ಬರು ಸೇರಿ ಇನ್ಮೇಲೆ ಉದ್ಧಾರ ಆಗೋದನ್ನು ನೋಡೋಣ, ಈ ಮನೆಯಲ್ಲಿ ನಾವಿಬ್ಬರು ರಾಜಾರಾಣಿಯಾಗಿ ಬದುಕೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡೋಣ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಕಣೋ, ನಾನು ನಿನ್ನ ಜೊತೆ ನಿಲ್ತೀನಿ ಅಂತ ಗುಲಾಬಿ ಆಲ್ರೆಡಿ ಪ್ಲ್ಯಾನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಮ್ಮ ವೀರ ಇದ್ದವನು, ನೋಡೆ ನಾನು ಯಾರ ಮಾತನ್ನು ಕೇಳಲ್ಲ, ನನಗೇನು ಅನಿಸುತ್ತೋ ನಾನು ಅದೇ ಮಾಡೋದು ಅಂತ ವೀರ ಗುಲಾಬಿಗಂತಿರ್ತಾನೆ. ಇದಕ್ಕೇನಾ ಕಳ್ದಾರಿ ಹಿಡ್ಕೊಂಡು ನೀನು ನಮ್ಮ ಮನೆಗೆ ಬಂದಿದ್ದು ಅಂತ ವೀರ ಕೇಳಿದಾಗ, ಹಲೋ 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 ಕಳ್ದಾರಿ ಹಿಡ್ಕೊಂಡು ಬರ್ತಿದ್ದಿದ್ದು ಮನೆಗೆ ನೀನಪ್ಪ, ನಾನಲ್ಲ, ನಾನು ತಾಳಿ ಕಟ್ಟಿಸ್ಕೊಂಡು ಸೇರೊದಿಸಿ ಶಾಸ್ತ್ರೋತ್ರವಾಗಿ ಮದುವೆ ಆಗಿನೇ ಮನೆಗೆ ಬಂದಿದ್ದೀನಿ ಅಂತ ಗುಲಾಬಿ ವೀರನ ಸ್ವಲ್ಪ ಆಡ್ಕೊತಾ ಇರ್ತಾಳೆ. ವೀರ ಇದ್ದನು, ನೋಡು ಗುಲಾಬಿ ನನಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂತ ವೀರ ಅಂದಿದ್ದಕ್ಕೆ ಗುಲಾಬಿ, ಆಸಕ್ತಿ ಇಲ್ವಾ, ನೀನು ಈ ಮನೆ ರಾಜ ಆಗಬೇಕು, ನೀನು ಬಿಟ್ರೂ ನಾನು ಬಿಡಲ್ಲ, ನಿನ್ನನ್ನು ಎಳ್ಕೊಂಬಂತು ಈ ಮನೆ ರಾಜನ ಪಟ್ಟಣಕ್ಕೆ ಕೂರಿಸ್ತೀನಿ ಅಂತ ಗುಲಾಬಿ ಅಂದಾಗ, ನಾನು ಈ ಮನೆ ರಾಜ ಆಗ್ತೀನಿ, ಹಾಗಂತ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಅನ್ಕೋಬೇಡ, ನಿನಗಂತೂ ರಾಣಿ ಸ್ಥಾನ ನಾನು ಕೊಡಲ್ಲ,
ನೀನು ಹೇಳ್ದಂಗಂತೂ ನಾನು ಕೇಳಲ್ಲ, ನಿನಗೆ ರಾಣಿ ಸ್ಥಾನ ಕೊಡ್ತೀನಿ ಮತ್ತು ನಿನ್ನ ತಾಳಕ್ಕೆ ತಕ್ಕನಾಗಿ ಕುಣಿತೀನಿ ಅಂತ ಏನಾದರೂ ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಅಂತ ಹೇಳಿಬಿಟ್ಟು ವೀರ ಅಲ್ಲಿಂದ ಹೋಗ್ತಾನೆ. ಗುಲಾಬಿ ಇದ್ದೋಳು ಅಲ್ಲೊಂದು ಬೆಡ್ ಮೇಲೆ ಕೂತ್ಕೊಂಡು ಇಷ್ಟೆಲ್ಲ ಆದ್ರೂ ಎಷ್ಟು ಪೊಗರು ನನ್ನ ಮಗನೇ ನಿನಗೆ, ನೋಡ್ತಾ ಇರೋ ನೀನು ಕೋಪದಲ್ಲಿದೆಯಾ, ಅದಕ್ಕೆ ನನ್ನ ಮಾತು ನಿನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಾನೆಲ್ಲ ಸರಿ ಮಾಡ್ಕೋತೀನಿ, ನೋಡ್ತಾ ಇರು, ಒಂದಲ್ಲ ಒಂದು ದಿನ ಇಷ್ಟರಲ್ಲೇ ಎಲ್ಲ ಈ ಮನೇಲಿರೋರು ಎಲ್ಲ ಜುಟ್ಟು ನನ್ನ ಕೈಯಲ್ಲಿರುತ್ತೆ, ಎಲ್ಲರೂ ನನ್ನ ಕಾಲು ಕೆಳಗಡೆ ಬಿದ್ದಿರೋರ ಥರ ಮಾಡ್ತೀನಿ ನಾನು ಅಂತ ಹಂಗೆ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಗುಲಾಬಿ. ಇನ್ನೊಂದು ಕಡೆ ವೀರ ಮತ್ತು ದಾಮೋದರ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಅಲ್ಲಿ ಈ ಶೆಟ್ರು ನಾನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ವಹಿಸ್ಕೊಂಡಾಗಿಂದ ನಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೀರ, ಅಲ್ಲದೆ ನನ್ನನ್ನು ಕರೆದು ವಾರ್ನಿಂಗ್ ಬೇರೆ ಕೊಟ್ಟರು ಅಂತಂದಾಗ ನನಗೇನೋ ಶೆಟ್ರು ಹೇಳ್ತಿರೋದೇ ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ನಮಗೆ ಈ ರೌಡಿಸಮ್ ಬಿಟ್ಟು ಈ ವಿದ್ಯಾಭ್ಯಾಸ ಕೊಡೋದು, ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಈ ಕಾಲೇಜು ಇವೆಲ್ಲ ಸೆಟ್ ಆಗಲ್ಲ ಪಾಪ, ಸುಮ್ಮನೆ ಬಿಟ್ಬಿಡೋದು ವಾಸಿ ಅಂತ ವೀರ ಅಂತಿರ್ತಾನೆ. ಅದಕ್ಕೆ ಲೋ ನಿನಗೆ ಗೊತ್ತಿಲ್ಲ ಕಣೋ, ಅದಕ್ಕೆ ನಿನಗೆ ಹೇಳೋದು, ನಾನು ಸಂಪಾದಿಸಿರೋ ಒಂದು ಕೋಟ್ಯಾಂತರ ಆಸ್ತಿ ನನ್ನ ಹತ್ರ ಇದೆ, ಬಟ್ ಅದೆಲ್ಲ ಬ್ಲ್ಯಾಕ್ ಮನಿ, ಅದನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂತಂದಾಗ ಹೆಂಗೆ ಅಂತಂದಾಗ ಅದಕ್ಕೆ ಸ್ವಲ್ಪನಾದರೂ ಓದ್ಕೋಬೇಕು ಅಂತ ಹೇಳೋದು. ವ್ಯವಹಾರ ನಡೆಸ್ತಾ ಅಲ್ಲಿ ಕಾಲೇಜಿಗೆ ಫೀಸಿಗೆ ಮತ್ತು ಕೆಲವೊಂದು ಫಂಕ್ಷನ್ಗೆ ಇದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ, ಅದನ್ನು ಈ ನನ್ನ ದುಡ್ಡಲ್ಲಿ ನಾನು ವೈಟ್ ಮನಿನಾಗಿ ಕನ್ವರ್ಟ್ ಮಾಡ್ಕೋಬೋದು, ಅಲ್ಲಿ ಯಾರು ಕೇಳಲ್ಲ ಎಲ್ಲಿಂದ ಬಂತು ಏನು ಅಂತ, ಎಲ್ಲ ಟ್ರಸ್ಟ್ನಿಂದ ಅಂತ ಹೇಳ್ಕೊಬೋದು, ಅದಕ್ಕೆ ಈ ದಾರಿನ ಹಿಡಿದಿರೋದು ನಾನು. ಅದಕ್ಕೆ ಸರಿ ಆಯಿತು, ಆದರೆ ಈ ಕೆಲಸಕ್ಕೆ ನಿಮ್ಮ ಮಗ ವಿಕ್ರಮು ಮತ್ತು ಸೊಸೆನ ಬಿಟ್ಟು ನೀವು ಕೂಡ ನಿಮ್ಮ ಸೊಸೆನ ಮೆಚ್ಚೋಂಥ ಕೆಲಸನ ಮಾಡ್ತಾಯಿದ್ದೀರಾ ನಿಮ್ಮ ಮಗನ ಥರನೇ ಅಂತ ನನಗನ್ನಿಸ್ತಾ ಇದೆ ಅಂತ ವೀರ ಅಂತಾನೆ. ಅದಕ್ಕೆ ಲೋ ಹಂಗಲ್ಲ ವೀರ, ಚೇರ್ ಮೇಲೆ ಕೂತಿರೋದೇನೋ ಆ ವೇದನೆ, ಆದರೆ ಅಲ್ಲಿ ನಡೆಸೋ ಅವ್ಯವಹಾರ ಎಲ್ಲ ನಮ್ಮದೇ ಅಂತ ದಾಮೋದರ ಅಂದಾಗ, ನೀವು ನಡೆಸ್ತಾ ಇರೋಂಥ ಈ ಮೋಸಕ್ಕೆಲ್ಲ ಆ ವೇದ ಸಹಾಯ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ಅಂತ ನಮ್ಮ ವೀರ ಅಂದಾಗ, ದಾಮೋದರ ಇದ್ದನು ಅವಳಿಗೆ ಗೊತ್ತಾದರೆ ತಾನೇ, ಅವಳ ಪ್ರಕಾರ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅನ್ನೋ ಥರ ಅವಳಿಗೆ ಅನ್ಸುತ್ತೆ, ಬಟ್ ಅವ್ಯವಹಾರ ಮಾಡೋದು ನಾನು, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಅಂತಂದಾಗ, ಆದರೂ ಪಾಪ ನನ್ನನ್ನು ಸೇರಿಸ್ಕೊಳ್ಳಿ ಪಾಪ ನಿಮ್ಮ ಜೊತೆ ಅಂತ ವೀರ ಅಂದಾಗ, ನೀನು PUCನಲ್ಲೇ ಬುಗುರಿ ಸುತ್ತದಂಗೆ ಸುತ್ತಿದೀಯಾ ಪಾಸ್ ಆಗೋಕ್ಕೆ, ಇನ್ನು ಇವಕ್ಕೆಲ್ಲ ನಿನ್ನೂ ಸೇರಿಸ್ಕೊಂಡ್ರೆ ಅಷ್ಟೇ, ಯಾಕೆ ಪಾಪ ನನ್ನ ಕೈಲಿ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ, ಒಂದ್ಸಲಿ ನನಗೆ ಕೊಟ್ಟು ನೋಡಿ ಡೀಲ್ನ ಅಂತ ವೀರ ಅಂದಾಗ, ಲೋ ನೀನು ಯಾವಾಗ ಮೋರಿ ಹಿಂದ್ಗಡೆ ಓದೋ ಆವಾಗಲೇ ನೀನು ಎಂಥವನಂತ ಗೊತ್ತಾಯಿತು, ಸುಮ್ಮನೆ ಹೋಗಿ ಇಲ್ಲಿಂದ ಅಂತ ಚೆನ್ನಾಗಿ ಅವಮಾನ ಮಾಡಿಬಿಡ್ತಾನೆ ನಮ್ಮ ದಾಮೋದರ. ಅವಮಾನ ಮಾಡಲ್ಲಿಂದ ಹೋದ್ಮೇಲೆ ವೀರಂಗಂತೂ ಅದೆಷ್ಟು ಸಿಟ್ಟು ಬರುತ್ತೋ ಗೊತ್ತಿಲ್ಲ, ಎಲ್ಲದಕ್ಕೂ ಮಗ ಸೊಸೆನೇ ಹೊಗಳಿ ಅಟ್ಟಕ್ಕೆ ಏರಿಸ್ತಾರೆ, ಮಾಡ್ತೀನಿ ಇವರಿಗೆ ಅಂತ ಹಾಗೆ ಪ್ಲ್ಯಾನ್ ಮಾಡ್ತಾನೆ. ಇನ್ನೊಂದು ಕಡೆ ವೇದ ಕಾಲೇಜಿಗೆ ಇದು ಅಂತ ಆಲ್ರೆಡಿ ಒಂದು ಬುಕ್ಸಲ್ಲಿ ಬರಿತಾ ಇರ್ತಾಳೆ. ವಿಕ್ರಮ್ ಏನು ಬೇತಳ ಏನೋ ಸೀರಿಯಸ್ ಆಗಿ ಬರಿತಾ ಇದೆಯಾ, ಪ್ರಬಂಧ ಬರಿತಾ ಇದೆಯಾ ಅಂತ ಕಾಮಿಡಿ ಮಾಡಿದಾಗ, ಅಯ್ಯೋ ಪ್ರಬಂಧ ಅಲ್ಲ ಕಣೋ, ಕಾಲೇಜಲ್ಲಿ ತುಂಬ ಚೇಂಜಸ್ ಮಾಡಬೇಕು, ಆ ಪೇಂಟಿಂಗ್ ಇಷ್ಟ ಆಗಿಲ್ಲ ನನಗೆ, ಹೆಣ್ಮಕ್ಳಿಗೆ ವಾಶ್ರೂಮ್ ಇನ್ನಷ್ಟು ಬೇಕು, ಅದು ಇದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಮ್ಮ ವಿಕ್ರಮು ಮತ್ತು ನಾವು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಇನ್ನೂ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ವಿಕ್ರಮ್, ಅದು ಇದು, ಮತ್ತು ನಾವೊಂದು ಕ್ರಿಕೆಟ್ ಟೀಮ್ನ ಕಟ್ಟಬೇಕು ಅಂತ ಬರಿತಾ ಇರ್ತಾಳೆ. ಆವಾಗ ವಿಕ್ರಮ್ ಇದ್ದವನು ಹಂಗೆ ಫುಲ್ ಖುಷಿಯಾಗಿಬಿಡ್ತಾನೆ, ಕ್ರಿಕೆಟ್ ಟೀಮಾ ಬೆದಳ ನಮ್ದು ಇನ್ನೂ ಫಸ್ಟ್ ನೈಟ್ ಆಗಿಲ್ವಲ್ಲೇ ಅಂತ ಅಂತಾನೆ. ಕ್ರಿಕೆಟ್ ಟೀಮ್ ಅಂದರೆ ಹಂಗಲ್ಲ ಕಣು, ಯಾರ್ಯಾರಿಗೆಲ್ಲ ಕ್ರಿಕೆಟ್ ಆಡೋಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆಲ್ಲ ನಾವು ಒಂದು ಟೀಮ್ ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ವೇದ ಅಂತಾಳೆ. ಯಾಕೋ ಇತ್ತೀಚೆಗೆ ಸ್ವರ್ಗ ಒಂದು ನಿಮಿಷದಲ್ಲಿ ರಪ್ ಅಂತ ಪಾಸಾಗುತ್ತೆ ಅಂತಂದು, ಸರಿ ಆಯಿತು ಬೆತ್ತಳ, ನಿನ್ಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೋ ಆಯಿತಾ, ನನಗಂತೂ ಬರೋದು ಇಂದ ತನಕ ಅಷ್ಟೇ ಅಕ್ಷರ, ಅದೂ ಕಷ್ಟಪಟ್ಟು ಹೇಳ್ತೀನಿ, ಅದನ್ನು ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಂತೇಳ್ಬಿಟ್ಟು, ಆಮೇಲೆ ನನಗೆ ಇವ್ರು ಗೊತ್ತು ಅಂತ ಅಲ್ಲೊಂದು ಕಡೆ ನೋಡೋ ಥರ ಮಾಡಿ ಅವಳ ತಲೆಗೆ ಒಂದು ಮುತ್ತು ಕೊಟ್ಬಿಡ್ತಾನೆ. ನೋಡು ಬೆತ್ತಳ, ನಿನ್ಗೆ ಏನೇನು ಬೇಕೋ ಎಲ್ಲದನ್ನು ಮಾಡು ಆಯಿತಾ, ನಾನಂತೂ ಏನೂ ಕೇಳಲ್ಲ ನಿನ್ನ, ಆದರೆ ಈ ಮುತ್ತು ಕೊಡೋಕ್ಕೆ ಮಾತ್ರ ನನಗೆ ಏನೂ ತೊಂದರೆ ಕೊಡಬೇಡ ಪ್ಲೀಸ್ ಆಯಿತಾ, ನಾನು ಇನ್ನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಬಾಯ್ಲಿ ವಿಕ್ರಮ್, ಬಾಯ್ಲಿ ಒಂದು ನಿಮಿಷ, ಬಾಯ್ಲಿ ಕೂತ್ಕೋ ಬಾಯ್ಲಿ ಅಂತ ಕರೆದು ಎದ್ರಿ ಕೂರಿಸ್ಕೋತಾಳೆ. ಆಮೇಲೆ ಬೇತಾಳ, ಅದೇನೋ ಹೆಣ್ಮಕ್ಳಿಗೆ ವಾಶ್ರೂಮ್ ಕಟ್ಟಿಸ್ಬೇಕು ಅಂದಲ್ಲ, ನನಗೆ ಮೇಸ್ತ್ರಿ ಕೆಲಸ ಬರಲ್ಲ ಅಮ್ಮ ಅಂತ ಅಂತಾನೆ. ಹಂಗೆ ನಮ್ಮ ವೇದ ವಿಕ್ರಮ್ ಮುಖಾನ ನೋಡ್ತಾ, ವಿಕ್ರಮ್ ನಿನಗೆ ಹಶ್ವಾಗ್ತಿಲ್ವಾ ಅಂತ ಕೇಳ್ತಾಳೆ. ಇವಾಗ ತಾನೇ ಊಟ ಮಾಡಿದ್ನಲ್ಲ ಬೇತಾಳ ಅಂತ ಅಂದಾಗ, ಹಶ್ವಲ್ಲ ಕಣೋ, ತಾಯಿ ಹಶ್ವು, ತಾಯಿ ಪ್ರೀತಿ ಹಶ್ವು ಅಂತಂದಾಗ ನಮ್ಮ ವಿಕ್ರಮ್ಗೆ ಸರ್ರನಾಗಿ ಬಂದ್ಬಿಡುತ್ತೆ ಕೋಪ. ಹಂಗಲ್ಲ ವಿಕ್ರಮ್, ಅಮ್ಮನ ಮೇಲೆ ಇನ್ನೂ ಎಷ್ಟು ದಿನ ಅಂತ ಕೋಪ ಮಾಡ್ಕೋತೀಯ ನೀನು, ಇವಾಗಾದ್ರೂ ಸ್ವಲ್ಪ ಸಮಾಧಾನ ಆಗಬೇಕಲ್ವಾ, ಇವಾಗಾದ್ರೂ ಇನ್ಮೇಲೆ ಮಾತಾಡ್ಸ್ಬೇಕಲ್ವಾ ಅಂತ ವೇದ ಅಂದಾಗ, ನೋಡು ಬೇತಾಳ, ನನಗೆ ಹಶ್ವಿದ್ದಾಗ ಅವರು ಬಿಟ್ಟೋಗಿದ್ದಾರೆ, ನನಗೆ ಹಶ್ವಾದಾಗ, ನನಗೆ ಪ್ರೀತಿ ಬೇಕಾದಾಗ ಅವರು ನನ್ನನ್ನು ನೋಡಿಲ್ಲ, ನನ್ನನ್ನು ಮಾತಾಡ್ಸಿಲ್ಲ, ಈಗ ಅವ್ರನ್ನ ತೊಗೊಂಡು ನಾನು ಏನು ಮಾಡಲಿ, ದಯವಿಟ್ಟು ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡಬೇಡ ಅಂತ ಕೈ ಮುಗಿದು ಕೇಳ್ಕೊತಾಳೆ. ಆವಾಗ ವೇದ ಇದ್ದೋಳು, ನೋಡು ವಿಕ್ರಮ್, ತಾಯಿ ಎದೆ ಅಲ್ದ ತನ್ನ ಮಗು ಕುಡಿಸ್ಲಿಲ್ಲ ಅಂದರೆ ಬರೀ ಮಗುಗಷ್ಟು
ನನಗಷ್ಟೇ ಸಂಕಟ ಆಗಲ್ಲ ಕಣೋ, ತಾಯಿಗೂ ಸಂಕಟ ಆಗುತ್ತೆ. ದಯವಿಟ್ಟು ಇನ್ಮೇಲಾದ್ರೂ ಅವ್ರನ್ನ ಮಾತಾಡಿಸು, ಕ್ಷಮಿಸು ಅಂತಂದಾಗ ದಯವಿಟ್ಟು ಈ ಟಾಪಿಕ್ನ ಬಿಟ್ಬಿಡೋಣ. ನನಗೆ ನಿನ್ನ ಜೊತೆ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮತ್ತು ಜಗಳ ಆಡೋಕ್ಕೂ ಇಷ್ಟ ಇಲ್ಲ, ನನ್ನನ್ನು ಬಿಟ್ಬಿಡಮ್ಮ ಅಂತ ಹೇಳ್ಬಿಟ್ಟು ವಿಕ್ರಮ್ ಅಲ್ಲಿಂದ ಎದ್ದೋಗ್ತಾನೆ. ಆ ಕಡೆ ದಾಮೋದರ ಪೇಪರ್ ಓದ್ತಾ ಕೂತಿರ್ತಾನೆ. ಅಲ್ಲಿಗೆ ಗುಲಾಬಿ ಟೀ ತೊಗೊಂಡು ಹೋಗಿ, ಮಾವ ಟೀ ತೊಗೊಳ್ಳಿ ಅಂತಂದಾಗ ಯಾವನೇ ನಿನಗೆ ಮಾವ, ಬಾಯಲ್ಲಿ ಇನ್ನೂ ಸರಿ ಮಾವಾಗಿವ ಅಂದರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಬೈದ್ಬಿಡ್ತಾನೆ ನಮ್ಮ ದಾಮೋದರ. ಸರಿ ಆಯಿತು, ಸೊಸೆ ಅಂತ ನೀವು ಒಪ್ಕೊಂಡಿದ್ರೆ ಪರವಾಗಿಲ್ಲ, ಮನೆ ಕೆಲಸದವಳು ಅಂತ ತಿಳ್ಕೊಂಡೆ ಟೀ ತೊಗೊಳ್ಳಿ ಅಂತ ನಮ್ಮ ಗುಲಾಬಿ ಅಂದಾಗ, ನಮ್ಮ ಮನೆ ಮಾನ ಮರ್ಯಾದೆ ಕಳೆಯೋಕ್ಕಂತಲೇ ಬಂದಿದ್ಯಾ ನೀನು ಆ ವೇದನ ಜೊತೆಗೆ ಸೇರಿಕೊಂಡು, ಅಷ್ಟಿಲ್ದಿರ ನೀನು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀಯಾ ಈ ಮನೆಯವ್ರ ವಿರುದ್ಧ ಅಂತಂದಾಗ, ಅಯ್ಯೋಯ್ಯೋ ಮಾವ ಕೆಲಸ ಮಾಡಿದ್ದು ನಾನಲ್ಲ, ವೇದ ಅವರೇ ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು, ನನ್ನ ಕೈಯಲ್ಲಿ ಕೊಡಿಸಿದ್ದು ಅಂತ ಇವಳು ಆಲ್ರೆಡಿ ಆಟನ ಸ್ಟಾರ್ಟ್ ಮಾಡಿಬಿಡ್ತಾಳೆ ಗುಲಾಬಿ. ಅದಕ್ಕೆ ನೋಡ್ತಾ ಇರು, ಒಂದಲ್ಲ ಒಂದಿನ ನಿನ್ನೂ ಆ ವೇದನು ಇಬ್ಬರೂ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ದಾಮೋದರ ಅಲ್ಲಿಂದ ಹೋಗ್ತಾನೆ. ಇವಳು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಅವನಿಗೆ ತಂದಿರೋ ಟೀನ ಇವಳೇ ಕುಡ್ಕೊತ, ದಾಮೋದರ ನನಗೇನೆ ತಿರ್ಕನ್ ಕನ್ಸು ಕಾಣೋಳು, ಅಂಥವಳು ಇಂಥವಳು ಅಂತ ಬೈತೀಯ, ಮಗನೇ ನೋಡ್ತಾ ಇರು, ನೀನು ಆ ವೇದನ ಹೊರಗೆ ಹಾಕು, ನಿನ್ನನ್ನು ನಾನು ಹೊರಗೆ ಹಾಕ್ತೀನಿ, ನಿನ್ನ ಕೈಲಿ ಒಂದು ಭಿಕ್ಷೆ ಪಾತ್ರೆನ ಕೊಡ್ತೀನಿ, ಈ ಮನೆಗೆ ನಾನೇ ರಾಣಿ ಆಗ್ತೀನಿ ಅಂತ ಹಾಗೆ ಹೇಳ್ತಾ ಇರ್ತಾಳೆ. ಇಲ್ಲಿ ಐಸ್ ಕ್ರೀಮ್ ಪಾರ್ಲರಿಗೆ ಬಂತು, ಐಸ್ ಕ್ರೀಮ್ ತಿಂತಿರ್ತಾರೆ ವಿಕ್ರಮ್ ಮತ್ತು ವೇದ. ವಿಕ್ರಮ್ಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಿರ್ತಾನೆ. ಚಿಕ್ಕವನಿದ್ದಾಗ ಮತ್ತು ಇವಾಗೆಲ್ಲ ಸಿಟ್ಟು ಬಂದಾಗ, ಕೋಪ ಬಂದಾಗ, ಖುಷಿ ಆದಾಗ ಎಲ್ಲ ಟೈಮಲ್ಲೂ ಐಸ್ ಕ್ರೀಮ್ ತಿಂತೀನಿ ವೇದ, ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ನೀನು ಬೇಕಂದರೆ ಇನ್ನೂ 5 ಕಪ್ ಕೊಟ್ಟರು ನಾನು ತಿಂತೀನಿ ಅಂತ ವಿಕ್ರಮ್ ಅಂತ ಇರ್ತಾನೆ. ನೀನೊಂಥರ ವಿಚಿತ್ರ ಕಾಣೋ, ಸಿಟ್ಟು ಬಂದರೆ ಅಷ್ಟೊಂದೆಲ್ಲ ಹೊಡಿತೀಯಾ, ಯಾರ್ಯಾರು ಸಿಕ್ಕಿದ್ದನ್ನೆಲ್ಲ ಎಸಾಕ್ತೀಯಾ, ಇಲ್ಲಿ ನೋಡಿದ್ರೆ ಈ ಚಿಕ್ಕ ಮಗು ಥರ ಐಸ್ ಕ್ರೀಮ್ ತಿಂತೀಯಾ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲಪ್ಪ, ಮತ್ತು ನೀನು ಮೊದಲಿನ ಥರನೇ ಇರು, ಮಗು ಥರ ನಿಮ್ಮ ಅಮ್ಮನ ತೊಡೆ ಮೇಲೆ ಮಲಕ್ಕೋ, ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಅವ್ರ ಅಮ್ಮನ ಮೇಲೆ ಪ್ರೀತಿ ಹುಟ್ಸೋಕ್ಕೆ ಏನೇನೋ ಹೇಳ್ತಾ ಇರ್ತಾಳೆ ನಮ್ಮ ವೇದ. ಇಲ್ಲಿ ವಿಕ್ರಮ್ ಹಂಗೆ ಅವಳನ್ನು ನೋಡ್ತಾ ಇರ್ತಾನೆ. ನೋಡೋಣ ಅವನ ಮನಸ್ಸು ಚೇಂಜ್ ಮಾಡ್ತಾಳಾ ಇಲ್ವಾ ಅನ್ನೋದನ್ನು. ಇದಿಷ್ಟು ಇವತ್ತಿನ ಸಂಚಿಕೆ. ಇನ್ನೊಂದು ಸಂಚಿಕೆ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಎಲ್ರಿಗೂ.